ಒಳ ಮೀಸಲಾತಿ ವರದಿಗೆ ಹೈಕೋರ್ಟ್ ತಾತ್ಕಾಲಿಕವಾಗಿ ತಡೆ ಹಿಡಿದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಳ ಮೀಸಲಾತಿ ಹಂಚಿಕೆ ಬಗ್ಗೆ ನಾಗಮೋಹನ್ ದಾಸ್ ವರದಿ ಸಲ್ಲಿಕೆ ಆಗಿದೆ. ಈಗ ಹೈಕೋರ್ಟ್ನಿಂದ ಏನು ತಡೆಯಾಜ್ಞೆ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಚ್ ಆಂಜನೇಯ ಅವರ ಪ್ರತಿಕ್ರಿಯೆ ಇದು. ಒಳ ಮೀಸಲಾತಿ ಹಂಚಿಕೆ ಬಗ್ಗೆ ನಾಗಮೋಹನ್ ದಾಸ್ ಒಂದು ವರದಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಅದರಂತೆ ಮೀಸಲು ಹಂಚಿಕೆ ಆಗಿದ್ರೆ ಸರಿ ಇರ್ತಾ ಇದ್ರು. ಆದರೆ ಮೀಸಲಾತಿಗೆ ಹೈಕೋರ್ಟ್ ಈಗ ತಾತ್ಕಾಲಿಕವಾಗಿ ತಡೆಯನ್ನ ನೀಡಿದೆ. ಹುದ್ದೆಗಳಲ್ಲಿ ಮೀಸಲು ಪಟ್ಟಿ ಹಾಗೂ ಫಲಿತಾಂಶ ಪ್ರಕಟಕ್ಕೆ ತಡೆ ನೀಡಿದೆ. ಜಾತಿ ಪ್ರಮಾಣ ಪತ್ರದಲ್ಲಿ ಮೂಲ ಜಾತಿ ನಮೂದು ಮಾಡಬೇಕಾಗುತ್ತೆ. ಆಗ ಸಮಸ್ಯೆಯ ಗೊಂದಲ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಅಂತ ಎಚ್ ಆಂಜನೇಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿ ಈ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಹಂಚಿಕೆಯ ಬಗ್ಗೆ ಸಮೀಕ್ಷೆ ಮಾಡಲು ಅವರಿಗೆ ಅಧಿಕಾರ ನೀಡಲಾಗಿತ್ತು. ಅವರು ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟರು. ಆ ವರದಿ ಪ್ರಕಾರ ಮಾಡಿದರೆ ಇವತ್ತು ಯಾವ ತೊಂದರೆನೂ ಇರ್ತಾ ಇರಲಿಲ್ಲ. ಈಗ ಕೋರ್ಟ್ನಲ್ಲಿ ತಡೆಯಾಜ್ಞೆ ಆಗಿದೆ. ನೋಡಿ, ಗೊತ್ತಾಗಿರ್ಬೇಕು ನಿಮಗೆಲ್ಲ ಏನಂತ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಳ ಮೀಸಲಾತಿ ನಮಗೆ ನಾಗಮೋಹನ್ ದಾಸ್ರವರು 1% ಮೀಸಲಾತಿಯನ್ನು ಅಲೆಮಾರಿ ಜನಾಂಗದವರಿಗೆ ನಮಗೆ ಕೊಟ್ಟಿದ್ರು. ಇದನ್ನು ಸರ್ಕಾರ ತಪ್ಪಿಸಿ ನಮಗೆ ಅನ್ಯಾಯ ಮಾಡಿದೆ ಅಂತ ಹೇಳಿ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ನವರು ಇವಾಗ ಅದಕ್ಕೆ ತಾತ್ಕಾಲಿಕ ತಡೆಯನ್ನು ನೀಡಿದ್ದಾರೆ. ಯಾವ ರೀತಿ ಅಂದರೆ, ಉದ್ಯೋಗನ ತುಂಬುವ ಪ್ರಕ್ರಿಯೆ ಮುಂದುವರಿಲಿ, ಆದರೆ ಫಲಿತಾಂಶ ಪ್ರಕಟಿಸಬಾರ್ದು, ಪಟ್ಟಿ ಪ್ರಕಟಿಸಬಾರ್ದು ಎಂಬ ಷರತ್ತಿನೊಂದಿಗೆ ತಡೆಯಾಜ್ಞೆ ನೀಡಿದ್ದಾರೆ. ಹೀಗಾಗಿ ನಾವು 24ನೇ ತಾರೀಕು ಮಾದಿಗ ಸಮುದಾಯದ ಎಲ್ಲ ಮುಖಂಡರು, ಮಂತ್ರಿಗಳು KH ಮುನಿಯಪ್ಪನವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ನೋಡಿ ಸರ್, ನಿಮ್ಮ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆಯನ್ನು ಕರೆದು ಇದಕ್ಕೆ ಇರ್ತಕ್ಕಂಥ ನ್ಯೂನತೆಗಳನ್ನು ಕೂಡಲೇ ಸರಿಪಡಿಸಬೇಕು ಅಂತೇಳಿ ನಾವು ಅವರಿಗೆ ಮನವಿ ಮಾಡಿದ್ವಿ. ನಮ್ಮ ಮನವಿ